ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಕ್ಕೆ ಹೊಣೆಕಟ್ಟಿನ ಸ್ವಾಗತ ಕಮಾನು ಆಂಗ್ಲ ಭಾಷೆ ಇರುವ ಕಾರಣ ಕನ್ನಡ ಭಾಷೆಗೆ ಸ್ವಾಗತ ಕಮಾನು ಅಳವಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡಿದ್ದಾರೆ. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇಗುಲದ ಜೀರ್ಣೋದ್ಧಾರದ ಅಂಗವಾಗಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೇಲೂರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದರು. ಶ್ರೀ ದುರ್ಗಾ ಕ್ಯಾಟರ್ಸ್ ಕುಶಾಲನಗರ. ನಮ್ಮಲ್ಲಿ ಮದುವೆ, ಉಪನಯನ, ಗೃಹ ಪ್ರವೇಶ, ಯಾವುದೇ ಪೂಜಾ ಸಮಾರಂಭಗಳಿಗೆ ನಿಮ್ಮ ಮನೆ ಬಾಗಿಲಿಗೆ ರುಚಿಯಾದ ತಿಂಡಿ, ಊಟ ಸರಿಯಾದ ಸಮಯಕ್ಕೆ ಮಂಗಳೂರು ಶೈಲಿಯ ಬ್ರಾಹ್ಮಣರ ರುಚಿಯಾದ ಸಸ್ಯಾಹಾರ ಅಡುಗೆ ಮಾಡಿಕೊಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ದುರ್ಗಾ ಕ್ಯಾಟರ್ಸ್ ಮಾಲೀಕರಾದ MS ಗೋಪಾಲ ಭಟ್ಟರು, ಕುಶಾಲನಗರ. ಮೊಬೈಲ್ ಸಂಖ್ಯೆ 9448019653, ಮತ್ತೊಂದು ಸಂಖ್ಯೆ 7353153690. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇವಾಲಯದ ಜೀರ್ಣೋದ್ಧಾರದ ಅಂಗವಾಗಿ ಗಣಪನಿಗೆ ವಿಶೇಷ ಅಭಿಷೇಕಗಳು ಮತ್ತು ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಶಾಲನಗರ ಹೃದಯ ಭಾಗದಲ್ಲಿ ನೆಲೆಸಿರುವ ಸಹಸ್ರಾರು ಭಕ್ತರ ಆರಾಧ್ಯ ದೇವರಾದ ಶ್ರೀ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಹಿನ್ನೆಲೆಯಲ್ಲಿ ಭೂಮಿ ಪೂಜೆ ಕಾರ್ಯಕ್ರಮ ಶಾಸ್ತ್ರೋಕ್ತವಾಗಿ ನಡೆಯಿತು. ಸುಮಾರು 6 ಕೋಟಿ ರುಗಳ ವೆಚ್ಚದಲ್ಲಿ ದೇವಾಲಯದ ನವೀಕರಣ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಭೂಮಿ ಪೂಜೆ ಅಂಗವಾಗಿ 2 ದಿನಗಳ ಕಾಲ ಪೂಜಾ ಕೈಂಕರ್ಯಗಳನ್ನು ನಡೆಯಿತು. ಫೆಬ್ರವರಿ 9ರ ಭಾನುವಾರ ಬೆಳಿಗ್ಗೆ ಗಣಪತಿ ಪೂಜೆ, ಪುಣ್ಯಾಹ, ಋತ್ವಿಕ್ವರಣ, 12 ಕಾಯಿ ಗಣಹೋಮ, ಮುಷ್ಟಿ ಕಾಣಿಕೆ ಸಮರ್ಪಣೆ, ನಂತರದಲ್ಲಿ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ, ರಾತ್ರಿ ಪ್ರೇತ ಆಕಷ್ಟ ಉಚ್ಚಾಟನೆ, ಅಘೋರ ಬಲಿ ನಡೆಯಿತು. ಫೆಬ್ರವರಿ 10ರ ಸೋಮವಾರ ಶತರುದ್ರಾಭಿಷೇಕ, ನವಗ್ರಹ ಸಹಿತ ಭೂವರಹನಾಥ ಸ್ವಾಮಿ ಹೋಮ ಮಧ್ಯಾಹ್ನ 12ರಿಂದ 12:30 ಒಳಗೆ ನಡೆಯುವ ವೃಷಭ ಲಗ್ನ ಶುಭಾಂಶದಲ್ಲಿ ಭೂಮಿ ಪೂಜೆ ಕೈಂಕರ್ಯಗಳು ಶೃಂಗೇರಿಯ ಸೀತಾರಾಮ ಉಡುಪ ಮತ್ತು ತಂಡದವರಿಂದ ಪೂಜೆ ನಡೆಯಿತು. ದೇವಾಲಯ ಸಮಿತಿ ಪ್ರಮುಖರು ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭ ಶಾಸಕರಾದ ಡಾಕ್ಟರ್ ಮಂಕರಗೌಡ ಪೂಜೆಯಲ್ಲಿ ಪಾಲ್ಗೊಂಡು ಭೂಮಿ ಪೂಜೆ ನೆರವೇರಿಸಿದರು. ಇದೇ ಸಂದರ್ಭ ನಡೆದ ಭಕ್ತರ ಸಭೆಯನ್ನು ಉದ್ದೇಶಿಸಿ ದೇವಾಲಯ ಸಮಿತಿ ಅಧ್ಯಕ್ಷರಾದ NK ದಿನೇಶ್ ಮಾತನಾಡಿದರು. ಅತ್ಯಂತ ಆಕರ್ಷಣೀಯವಾಗಿ ದೇವಾಲಯವನ್ನು ನವೀಕರಣಗೊಳಿಸುವ ಚಿಂತನೆ ಹೊಂದಲಾಗಿದೆ. ಈ ನಿಟ್ಟಿನಲ್ಲಿ ಸಮಿತಿ ಪ್ರವಾಸ ಕೈಗೊಂಡು ಅಧ್ಯಯನ ನಡೆಸಲಿದೆ. ದೇವಾಲಯ ನಿರ್ಮಾಣಕ್ಕೆ ಎಲ್ಲರ ಸಹಕಾರ ಅಗತ್ಯ ಎಂದರು. ದೇವಾಲಯ ಪ್ರಧಾನ ಅರ್ಚಕರಾದ RK ನಾಗೇಂದ್ರಬಾಬು ಮಾತನಾಡಿ ದೇವಾಲಯದ ಇತಿಹಾಸದ ಬಗ್ಗೆ ವಿವರಿಸಿದರು. ಎಲ್ಲರ ಕೋರಿಕೆ ಈಡೇರಿಸುವ 400 ವರ್ಷ ಇತಿಹಾಸ ಹೊಂದಿರುವ ಶ್ರೀ ಗಣಪತಿ ದೇವರ ಅನುಗ್ರಹದಿಂದ ಕುಶಾಲನಗರ ಸರ್ವತೋಮುಖವಾಗಿ ಅಭಿವೃದ್ಧಿ ಕಾಣುತ್ತಿದೆ. ನಗರದ ಹಲವರು ಉನ್ನತ ಸ್ಥಾನ ಅಲಂಕರಿಸಿರುವುದು ಇದಕ್ಕೆ ಸಾಕ್ಷಿ ಎಂದರು. ಸಮಿತಿ ಗೌರವ ಅಧ್ಯಕ್ಷರಾದ VN ವಸಂತಕುಮಾರ್, ನಿರ್ದೇಶಕರಾದ VP ಶಶಿಧರ್ ಮಾತನಾಡಿದರು. ಇದೇ ಸಂದರ್ಭ ದೇವಾಲಯ ಸಮಿತಿ ಉಪಾಧ್ಯಕ್ಷರಾದ R ಬಾಬು, ಕಾರ್ಯದರ್ಶಿ PK ಮುದ್ದಣ್ಣ, ಸಹ ಕಾರ್ಯದರ್ಶಿ KN ದೇವರಾಜ್, ನಿರ್ದೇಶಕರಾದ TR ಶ್ರವಣಕುಮಾರ್, ಚಂದ್ರು, SK ಸತೀಶ್ ಸೇರಿದಂತೆ ಭಕ್ತಾದಿಗಳು ಇದ್ದರು. शस्त्रदेवताम् आवाहयामि स्थापयामि पूजयामि शस्त्रदेवताभ्यो नमः ध्यायामि धारांगतया विहितं प्रासाद निर्माण योग्यता सिद्ध्यर्थं भूपूजनं शस्त्रपूजनं शिलान्यासं च करिष्ये आदौ भूप्रार्थनं करिष्ये पूजा समर्पयामि धूपमाघ्रापयामि
ಸಮಾಹಿತ ಹೇಳಿದರು. ನಮ್ಮೆಲ್ಲರ ಆಸೆ ಗಣಪತಿ ದೇವಸ್ಥಾನವನ್ನು ಅತ್ಯಂತ ವೈಭವಯುತವಾಗಿ ಹೇಗಿರಬೇಕು ಅಂತಂದರೆ, ಆ ಕಲ್ಪನೆ ಯಾರು ಬಂದು ನೋಡಿದ್ರು ಈ ಊರಲ್ಲಿ ಈ ದೇವಸ್ಥಾನ ಇದೆ, ಈ ಥರ ಮಾಡಿದ್ದಾರೆ ಅನ್ನೋ ಒಂದು ನೋಡಲಿಕ್ಕೆ ಅವರಿಗೆ ಭಕ್ತರಿಗೆ ಏನು ಬೇಕು, ಭಕ್ತರು ಹೇಳ್ತಾ ಇದ್ದಾರೆ, ನಿನ್ನೆಯಿಂದ ಹೇಳ್ತೀವಿ, ಬೆಳಗ್ಗೆ ಹೇಳ್ತಾ ಇದ್ದಾರೆ, ಭಕ್ತರ ಆಶಯಕ್ಕೆ ಅವರ ಕಣ್ಣು ಮನಸ್ಸು ಸೆಳೆಯುವಂತೆ ಆಲಯವನ್ನು ನಿರ್ಮಾಣ ಮಾಡಬೇಕು. ಅದನ್ನು ದೇವರು ಕೇಳೋದಿಲ್ಲ ಅಂತೆ, ಭಕ್ತರು ಅವರ ಆಶಯಕ್ಕೆ ತಕ್ಕಾಗಿ ಅವ್ರ ಸ್ವಾರ್ಥಕ್ಕಾಗಿ ಮಾಡೋದಂತೆ. ನೆನ್ನೆನೂ ಹೇಳಿದ್ರು, ಇವತ್ತು ಹೇಳ್ತಾರೆ. ಹೌದು, ನಾವೆಲ್ಲರೂ ಮಹಾಗಣಪತಿಯನ್ನು ಒಂದು ಉನ್ನತವಾದ ಆಲಯದಲ್ಲಿ ಕೂರಿಸಿ ಭಕ್ತಿಯಿಂದ ನಮನ ಮಾಡಿದ್ರೆ ಅದು ನಮಗೆ ತೃಪ್ತಿದಾಯಕವಾದ ಜೀವನದ ಅತ್ಯಂತ ಅಮೂಲ್ಯ ಕ್ಷಣವಾಗ್ತದೆ. ಹಾಗಾಗಿ ಈ ಆಲಯವನ್ನು ನಿರ್ಮಾಣ ಮಾಡಲಿಕ್ಕೆ ಇರುವ ಜಾಗದಲ್ಲೇ ನಾವು 140 ಅಡಿಯಿಂದ 35 ಅಗಲಕ್ಕೆ ಒಂದು ಪ್ಲ್ಯಾನ್ ಎಲ್ಲ ಮಾಡಿದ್ದೀವಿ, ಪ್ರತಿಯೊಂದು ಮಾಡಿದ್ದೀವಿ. ಇನ್ನು ನಾವು ಯಾವ ಕಲ್ಲಿನಲ್ಲಿ ಹೇಗೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆ ವಿಸಿಟ್ ಮಾಡಿ ನೋಡಿ, ಅಲ್ಲಿ ನಮಗೆ ಹೌದು ನಮ್ಮದು ಈ ದೇವಸ್ಥಾನ ಈ ಥರದಾದ ದೇವಸ್ಥಾನ, ಇಂಥ ಕಲ್ಲಿನ ದೇವಸ್ಥಾನ ನಮ್ಮೂರಿಗೆ ಸೂಕ್ತವಾಗುತ್ತೆ ಅಂತ ನಾವು ನಿರ್ಣಯ ಮಾಡ್ತೇವೆ. ನಾವೆಲ್ಲರೂ ಹೋಗಿ ನಿರ್ಣಯ ಮಾಡಿ ಅದರ ಪ್ರಕಾರದಲ್ಲಿ ಅದನ್ನು ಯಾರು ಕೆತ್ತನೆ ಮಾಡಿದ್ರು, ಯಾವ ರೀತಿ ಅದನ್ನು ಕೆತ್ತನೆ ಮಾಡಿದ್ದಾರೆ, ಯಾಕೆಂದರೆ ಇದು ಸಾವಿರಾರು ವರ್ಷಗಳ ಭೂಮಿ ಇರೋರ ಕಾಲ ಶಾಶ್ವತವಾಗಿರುವಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ನಾವು ಇವತ್ತು. ಇದೆಲ್ಲವೂ ನಮಗೆ ದೊರಕಿರೋ ನಿಜವಲ್ಲೂ ಆ ಭಗವಂತನ ಅದನ್ನು ಇದನ್ನ ಆಶೀರ್ವಾದದಿಂದ. ಇದು ನಮ್ಮಿಂದ ಏನಿಲ್ಲ, ಈ ಹಿಂದೆ ಇದ್ದವರು ಮಾಡ್ಬೋದಿತ್ತು, ಎಲ್ಲರೂ ಮಾಡ್ಬೋದಿತ್ತು, ರಾಜರ ಕಾಲದಲ್ಲೂ ಮಾಡ್ಬೋದಿತ್ತು. ಆದರೆ ಈ ಅವಕಾಶನ ಈಗ ತಂದು ಕೊಟ್ಟಿದ್ದೀನಿ ಅಂದರೆ ನಮ್ಮೆಲ್ಲರಿಗೂ ಒಂದು ಪುಣ್ಯವಾದ ಕಾರ್ಯಕ್ಕೆ ಕೈ ಜೋಡಿಸುವಂತಹ ಅವಕಾಶವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನೆಲ್ಲರೂ ನಾವು ಸದುಪಯೋಗಪಡಿಸ್ಕೊಳ್ಳೋಣ. ಈ ಕಾರ್ಯವನ್ನು ನಾವು ಇನ್ನೂ ಕೆಲವು ಶಾಸ್ತ್ರಬದ್ಧವಾದ ಕೆಲಸಗಳಿದೆ, ಅದು ಮುಗಿಸಿ ಸುಮಾರು 400 ವರ್ಷಗಳ ಇತಿಹಾಸ ಇರತಕ್ಕಂತಹ ಒಂದು ಶ್ರೀ ಮಹಾಗಣಪತಿ ದೇವಸ್ಥಾನಕ್ಕೆ ಇವತ್ತು ಜೀರ್ಣೋದ್ಧಾರದ ಒಂದು ಕಾರ್ಯಕ್ರಮದ ಅಂಗವಾಗಿ ಇವತ್ತು ಶಿಲಾಪೂಜೆ ಮತ್ತು ಭೂಮಿ ಪೂಜೆ ಎರಡನ್ನೂ ಕೂಡ ಇವತ್ತು ಮಾಡಿದ್ದಾಗಿದೆ. ಎಲ್ಲ ಭಕ್ತ ಮಹಾಶಯರಲ್ಲಿ ಒಂದು ವಿನಂತಿ ಏನಂದರೆ, ನೀವುಗಳು ನಿಮ್ಮ ಸ್ನೇಹಿತರು, ಬಂಧುವರ್ಗದವರು ಮತ್ತು ಅಧಿಕಾರ ವರ್ಗದವರು ಯಾರ್ಯಾರು ಉತ್ತಮ ಸ್ಥಾನದಲ್ಲಿದ್ದಾರೆ, ಈ ಒಂದು ದೇವಾಲಯದ ಜೀರ್ಣೋದ್ಧಾರಕ್ಕೆ ಕೊಡುಗೆ ಕೊಡ್ತಕ್ಕಂಥ ಮಹನೀಯರುಗಳಿದ್ದಾರೆ, ಅವರೆಲ್ಲರನ್ನೂ ಕೂಡ ನೀವು ಪ್ರತ್ಯೇಕವಾಗಿ ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಒಂದು ಪಟ್ಟಿ ಮಾಡಿ ಅವರುಗಳ ಮೊಬೈಲ್ ನಂಬರನ್ನು ಕಲೆಕ್ಟ್ ಮಾಡಿಕೊಂಡು ಈ ಆಡಳಿತ ಮಂಡಳಿಗೆ ಒಂದು ಸಹಕಾರ ನೀಡಿ ಈ ಒಂದು ಜೀರ್ಣೋದ್ಧಾರ ಕಾರ್ಯಕ್ರಮದ ಅಂಗವಾಗಿ ಸುಮಾರು 8 ಕೋಟಿ ರೂಪಾಯಿಗಳ ಅಂದಾಜು ಯೋಜನೆಗೆ ಎಲ್ಲರೂ ಕೂಡ ನೀವು ಸಹಾಯ ಹಸ್ತವನ್ನು ನೀಡಬೇಕು ಅಂತ ಹೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡ್ತಾ, ಸರ್ವಶಕ್ತನಾದ ಮಹಾಗಣಪತಿ ನಿಮ್ಮೆಲ್ಲರಿಗೂ ಕೂಡ ಆ ಶಕ್ತಿಯನ್ನು ಕೊಡಲಿ, ಈ ಯೋಜನೆಯನ್ನು ಫಲಪ್ರದ ಮಾಡಲಿ, ಕುಶಾಲನಗರ ಒಂದು ಧಾರ್ಮಿಕ ಕ್ಷೇತ್ರವಾಗಿ ಬೆಳೆಯಲಿ ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ತಮ್ಮನ್ನೆಲ್ಲರನ್ನೂ ಪ್ರಾರ್ಥನೆ ಮಾಡ್ತೀನಿ. ಹಿರಿಯರು ನನ್ನನ್ನು ಅತ್ಯಂತ ಗೌರವದಿಂದ ಕಂಡು ಸನ್ಮಾನ ಮಾಡಿದ್ದನ್ನು ನನ್ನ ಜೀವಮಾನದಲ್ಲಿ ಮರೆಯಲು ಸಾಧ್ಯವಿಲ್ಲ. ಬಹುಶಃ ಧಾರ್ಮಿಕ ಕ್ಷೇತ್ರದಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಯಾವ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಮಾಡುವಂಥ ಕೆಲಸಗಳನ್ನು ತುಂಬ ಸಂತೋಷ. ಆವತ್ತೊಂದು ದಿವಸ ಅವರೆಲ್ಲರಿಗೂ ಧನ್ಯವಾದ ಅರ್ಪಿಸಿದ್ದೆ. ಮತ್ತೊಮ್ಮೆ ಆವತ್ತೊಂದು 45 ವರ್ಷಗಳ ಈ ಒಂದು ಪಯಣದ ಜೊತೆಗೆ ನಿವೃತ್ತಿ ಆಗುತ್ತಿರುವ ಸಮಯದಲ್ಲಿ 1 ಲಕ್ಷ ರೂಪಾಯಿಗಳನ್ನು ದೇವಸ್ಥಾನದ ಅಭಿವೃದ್ಧಿ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಹೇಳ್ತಾನೆ ಇದ್ದೆ, ಪ್ರತಿ ದಿವಸ ಮನಸ್ಸಿನಲ್ಲಿ ಕೊರಿತಾ ಇತ್ತು, ಗಣಪತಿಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ಆದರೆ ಅವ್ರು ತಗೊತಾ ಇಲ್ಲ. ಅಂದರೆ ಅವ್ರದ್ದು ಈ ಪುಣ್ಯ ಕಾಲದಲ್ಲಿ ಭೂಮಿ ಪೂಜೆಯ ದಿವಸ ಕೊಡಿ ಅಂತ ಹೇಳಿದ್ದರು. ಈ ದಿವಸ ತಂದಿದ್ದೇನೆ. ಸನ್ಮಾನ್ಯ ಗೌರವಾನ್ವಿತ ಅಧ್ಯಕ್ಷ ಕೈಗೆ ಇದನ್ನು ಕೊಟ್ಟು ನಿಮ್ಮ ನ್ಯೂಸ್ಗಾಗಿ ಡಾಕ್ಟರ್ ಕೋಟಿ, ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದ ಬಳಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾರಂಗಿ ಜಲಾಶಯ ಸೇರಿದಂತೆ ವಿವಿಧೆಡೆ ಕಮಾನುಗಳಲ್ಲಿ ಆಂಗ್ಲ ಭಾಷೆ ಇರುವುದರಿಂದ ಕನ್ನಡ ಭಾಷೆಯಲ್ಲಿ ಅಳವಡಿಸುವಂತೆ ಒತ್ತಾಯಿಸಿದ್ದಾರೆ. ಹಾರಂಗಿ ಅಣೆಕಟ್ಟಿನ ಸ್ವಾಗತ ಕಮಾನು ಸಂಪೂರ್ಣ ಆಂಗ್ಲ ಭಾಷೆಯಲ್ಲಿರುವ ಕಾರಣ ಕನ್ನಡ ಭಾಷೆಯಲ್ಲಿ ಸ್ವಾಗತ ಕಮಾನು ಅಳವಡಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಕುಶಾಲನಗರ ತಾಲೂಕು ಅಧ್ಯಕ್ಷರಾದ ಬಿಜೆ ಅರಣಿಯವರವರ ನೇತೃತ್ವದಲ್ಲಿ ಅಣೆಕಟ್ಟು ಮುಂಭಾಗ ಪ್ರತಿಭಟನೆ ನಡೆಸಿದ್ದರು. ಕನ್ನಡ ರಾಜ್ಯೋತ್ಸವ ಸಂದರ್ಭವೇ ಕನ್ನಡ ಭಾಷೆ ಅಳವಡಿಕೆಗೆ ಸೂಚನೆ ನೀಡಿದ್ದರೂ ಕೂಡ ನೀರಾವರಿ ನಿಗಮ ಅಧಿಕಾರಿಗಳು ಕನ್ನಡದ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ದೀಪಕ್, ರಾಜ್ಯ ಸಂಚಾಲಕರಾದ ದೀಪಾ ಪೂಜಾರಿ, ಮಹಿಳಾ ಜಿಲ್ಲಾಧ್ಯಕ್ಷರಾದ ಸಂಧ್ಯಾ ಗಣೇಶ್, ತಾಲೂಕು ಮಹಿಳಾಧ್ಯಕ್ಷರಾದ ರೂಪಾ ಗಣೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರುತಿ ಗಿರೀಶ್, ಚಂದ್ರು ಆನಂದ್, ರೆನಾಲ್ಡ, ಮುರುಳಿ, ಮಂಡ್ಯ ಪರಮೇಶ್, ರಾಣಿ, ದಿವ್ಯಾ, ಶೈಲಾ ಗಣೇಶ್,
ಮಂಜುನಾಥ್ ರೈ, ಕುಮಾರ್, ಇಂಚರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಕನ್ನಡ ವಿರೋಧಿಗಳಿಗೆ ಕನ್ನಡ ವಿರೋಧಿಗಳಿಗೆ ತನಕ ಹೋರಾಟ, ಇದಕ್ಕಾಗಿ ಹೋರಾಟ. ಏನು ನಾವು ಕನ್ನಡ ರಾಜ್ಯೋತ್ಸವ ಮಾಡೋದು ಅದಕ್ಕಿಂತ ಒಂದು ವಾರ ಮುಂಚೆನೆ ಇದೇ ಜಾಗದಲ್ಲಿ ನಮ್ಮ ಮಾಜಿ MLA ಅವರು ಅಪಚರಂಜನ್ ಅವರು ಇದ್ದರು. ಅವ್ರನ್ನ ಕಾಯಕ್ಕೆ ಅಂತೇಳಿ ಕಾಯ್ತಾ ಕೂತಿದ್ದು. ಆ ಸಮಯದಲ್ಲೇ ಇಲ್ಲಿ ಅವರು ಒಬ್ಬರನ್ನ ಕರೆದು ನಾವು ಹೇಳಿದ್ದು, ನೋಡಿ ಇದು ಕರ್ನಾಟಕ ಈಗಾಗಲೇ ಎಲ್ಲ ಸರ್ಕಾರದಿಂದ ಆದೇಶ ಬಂದಿದೆ. ನಮ್ಮ ಕುಶಾಲನಗರ ತಾಲೂಕಿನಲ್ಲಿ 90 ಭಾಗ ಎಲ್ಲ ಅಂಗಡಿ ಮುಂಗಟ್ಟುಗಳಲ್ಲಿ 60 ಭಾಗದಲ್ಲಿ ನಾಮಫಲಕವನ್ನು ಅಳವಡಿಸಿದ್ದಾರೆ. ಹಾಗೆಯೇ ನಮ್ಮ ಪಂಚಾಯಿತಿ ನಮ್ಮ ಏನು ಪುರಸಭೆ ಮುಖ್ಯಾಧಿಕಾರಿ ಇದ್ದಾರೆ ಅವರಿಗೆ ತಕ್ಷಣ ನಾವು ಹೇಳ್ದಂಗೆ ಎಲ್ಲ ಕೆಲಸ ಕಾರ್ಯಗಳನ್ನು ತಕ್ಷಣವೇ ಮಾಡುತ್ತಾರೆ. ಹಾಗೆ ನೆನ್ನೆನೂ ಒಂದಿತ್ತು, ಒಂದು ಫುಲ್ಲು ಯಾವುದೋ ಒಂದು ಹೊಸ ಹೋಟೆಲ್ ಓಪನ್ ಮಾಡ್ತಿದ್ದಾರೆ. ಆ ಹೋಟೆಲ್ ಮಾಲೀಕರು ಎಲ್ಲ ಕಡೆ ಆಂಗ್ಲ ಭಾಷೆಯಲ್ಲೇ ನಾಮಫಲಕವನ್ನು ಹಾಕಿದ್ರು, ಜಾಹೀರಾತನ್ನು. ಅದನ್ನು ತೆಗಿಬೇಕು ಅಂತ ಹೇಳಿ ಒಂದೇ ಒಂದು ಕರೆ ಮಾಡಿದಾಗ ಅದನ್ನು ರಾತ್ರಿಯೇ ತೆಗೆಸಿ ನಮಗೆ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಹಾಗೆ ಇದೇ 2 ತಿಂಗಳು 3 ತಿಂಗಳು ಕಳೆದರೂ ಇನ್ನೂ ಹಾರಂಗಿ ಜಲಾಶಯದ ಮುಂಭಾಗದಲ್ಲಿರುವ ನಾಮಫಲಕವನ್ನು ಸರಿ ಮಾಡಿಲ್ಲ. ಸುಮಾರು ಸಲ ನಾವು ಅವರಿಗೆ ಹೇಳಿದ್ರೂ ಇದ್ರ ಬಗ್ಗೆ ಅವ್ರು ಎಚ್ಚೆತ್ಕೊಂಡಿಲ್ಲ. ಏನೋ ಈಗ ನಮ್ಮ ಜಲಾಧೀಶರು ಹೇಳಿದಂಗೆ 15 ದಿನ ನಾವು ಗಡುವು ಕೊಟ್ಟಿದ್ದೀವಿ. ಮೇಡಮ್ ಅವರು ಅದನ್ನು ಮಾಡಿಸ್ತೀವಿ ಅಂತೇಳಿ ಒಪ್ಕೊಂಡಿದ್ದಾರೆ. 15 ದಿನದೊಳಗೆ ಆಗಿಲ್ಲ ಅಂದರೆ ಕಚೇರಿಗೆ ಬೀಗ ಜಡಿದು ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತೀವಿ. ಮತ್ತು ಈ ಸಂದರ್ಭದಲ್ಲಿ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವರೀಗ ತಿಂತಾ ಇರೋದು ರಾಜ್ಯ ಸರ್ಕಾರದೇ ಹಣ. ಅವರು ಇರೋದು ಸರ್ಕಾರಿ ಹಾಸ್ಪಿಟ್ಲು, ಸರ್ಕಾರಿ ನೌಕರರು. ಅವರಿಗೆ ಅದ್ರ ಬಗ್ಗೆ ಆದೇಶ ಬಂದಿದ್ರು ಅದನ್ನ ಗಾಳಿಗೆ ತೂರಿ ಅವರ ಇಷ್ಟದಂಗೆ ಮಾಡ್ತಾಯಿದ್ದಾರೆ. ಅವ್ರು ಹೇಳ್ತಾರೆ ನಮಗೆ ಮಾಹಿತಿ ಬಂದಿಲ್ಲ ಅಂತೇಳಿ. ಎಲ್ಲ ಕಡೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲೂ ಆದೇಶ ಬಂದು ಗೊತ್ತಿದ್ರು ಇವ್ರು ಮೂಕ ಜಾಣ ಕೊಡ್ರಂತ ಇದ್ದಾರೆ. ಇದನ್ನು 15 ದಿನದೊಳಗೆ ಸರಿ ಮಾಡ್ಕೊಳ್ದೆ ಹೋದರೆ ಮುಂದಿನ ಉಗ್ರ ಹೋರಾಟ ಮಾಡ್ತೀವಿ ಅಂತ ಈ ಮೇಲೆ ಎಚ್ಚರಿಕೆ. ಡಿಸೆಂಬರ್ 27, 23ರ ಏನು ರಾಜ್ಯವ್ಯಾಪಿ ನಡೆದಂಥ ಒಂದು ದೊಡ್ಡ ಮಟ್ಟದ ಹೋರಾಟ ಇಡೀ ಕರ್ನಾಟಕದಲ್ಲಿ ಸರ್ಕಾರಿ ಮತ್ತು ಸರ್ಕಾರೇತರ ಭಾಗಗಳಲ್ಲಿ ಕನ್ನಡದ ನಾಮಫಲಕ ಕಡ್ಡಾಯವಾಗಬೇಕು. 60 ಭಾಗ ಕನ್ನಡ, ಬಾಕಿ 40 ಭಾಗ ಇತರೆ. ಈ ರೀತಿ ಇದ್ದರೂ ಕೂಡ ಇವತ್ತು ಸರ್ಕಾರದ ಭಾಗವಾಗಿರ್ತಕ್ಕಂಥ ಹಾರಂಗಿ ಜಲಾಶಯದ ಏನು ನೀರಾವರಿ ನಿಗಮ ಇದೆ, ಇವರು ಸರ್ಕಾರದ ಭಾಗವಾಗಿ ಸಾರ್ವಜನಿಕರಿಗೆ ಇವರ ಒಂದು ಮಾರ್ಗದರ್ಶನವಾಗಿರಬೇಕು. ಆದರೆ ಇವರೇನು ಮಾಡಿದ್ದಾರೆ, ಸರ್ಕಾರದ ನಿಯಮವನ್ನು ಗಾಳಿಗೆ ತೂರಿದ್ದಾರೆ. ಆದೇಶ ಬಂದು ಸುಗ್ರೀವಾಜ್ಞೆ ಬಂದು 1 ವರ್ಷ 2 ತಿಂಗಳು ಕಳೆದರೂ ಕೂಡ ಅವರು ನಾಮಫಲಕವನ್ನು ಇಂಗ್ಲೀಷ್ನಲ್ಲಿ ಮಾತ್ರ ಇಟ್ಕೊಂಡಿದ್ದಾರೆ. ಈ ವಿಚಾರವಾಗಿ ನಮ್ಮ ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮ ಪದಾಧಿಕಾರಿಗಳು ಈ ಬಗ್ಗೆ 3-4 ಬಾರಿ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಆದರೂ ಕೂಡ ಅವರು ಅದನ್ನು ಉಡಾಫೆಯಿಂದ ತಿರಸ್ಕಾರ ಮಾಡಿದರು. ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ತಂಡ ಬಂದು ಅವರ ಕಚೇರಿಗೆ ಅವ್ರಿಗೊಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಮುಂದಿನ 7ರಿಂದ 15 ದಿನಗಳ ಒಳಗಾಗಿ ಈ ನಾಮಫಲಕವನ್ನು ಬದಲಾಯಿಸಿ ಕನ್ನಡದಲ್ಲಿ ಬರೆಸಬೇಕು ಅಂತೇಳಿ ಅವರಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅಧಿಕಾರಿಗಳು ಕೂಡ ಒಪ್ಕೊಂಡಿದ್ದಾರೆ. ಮುಂದಿನ 15 ದಿನಗಳೊಳಗೆ ಈ ನಾಮಫಲಕ ಬದಲಾಯಿಸಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಹೇಳಿದಾಗೆ ಕಚೇರಿಗೆ ಬೀಗ ಜಡಿದು ಉಗ್ರವಾದ ಪ್ರತಿಭಟನೆ ಹಮ್ಮಿಕೊಳ್ತೀವಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಪರವಾಗಿಲ್ಲ, 60 ಭಾಗ ಕನ್ನಡದಲ್ಲಿ ಆಗಬೇಕು, 40 ಭಾಗ ಆಂಗ್ಲದಲ್ಲಿ ಹಾಕಬೇಕು ಅಂತ ಇದೆ. ಕೆಲವರು ಮಲಯಾಳದಲ್ಲೂ ಹಾಕಿದ್ದಾರೆ. ಅವೆಲ್ಲ ನಮಗೆ ಟಿಬೆಟನ್ ಭಾಷೆ ಇದೆ, ಅವೆಲ್ಲ ಇಲ್ಲಿ ನಮಗೆ ಅವಶ್ಯಕತೆ ಇಲ್ಲ. ಒಂದು ಕನ್ನಡ ಮೇನ್, ಮುಖ್ಯವಾಗಿ ನಮಗೆ ಕನ್ನಡ, ಅದು ಅರ್ಥ ಆಗದಿದ್ದವರಿಗೆ ಆಂಗ್ಲ ಭಾಷೆ ಮಾಡಿದ್ದಾರೆ ಅಷ್ಟೇ. ಆದರೆ ಇದೇನು ಮಾಡಿದರೆ ಎಲ್ಲ ಇದರ ಭಾಷೆಗಳನ್ನೆಲ್ಲ ಹಾಕಿದರೆ. ಒಂದು ಎರಡನೇದು ಏನು ಅಂದರೆ ಎಲ್ಲ ಕನ್ನಡನ ಚಿಕ್ಕದಾಕಿ ಇಂಗ್ಲೀಷ್ನ ಆಂಗ್ಲ ಭಾಷೆನ ದೊಡ್ಡದಾಗಿ ಹಾಕಿದರೆ ಅದು ಆಗಬಾರ್ದು ನಮಗೆ ದಯವಿಟ್ಟು. ಯಾಕೆಂದರೆ ಇನ್ನು ಮುಂದಿನದಲ್ಲಿ ನಾವು ಇದು ಮಾಡಲ್ಲ, ಏನಿದು ಸೀದಾ ಮಸಿ ಬೆಳಿತೀವಿ ಅಂತೇಳಿ ನಿಮ್ಮ ಹತ್ರ ಒಂದು ನಾವು ತುಂಬ ಶಾಲೆಗಳಲ್ಲೂ ಇದು ಮಾಡ್ತಾರೆ. ಬರೀ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಂಗ್ಲೀಷೇ ಇದೆ. ಅದನ್ನು ಸ್ವಲ್ಪ ನೀವು ಗಮನ ತಗೊಳ್ಳಿ. ಕಾರ್ಯಕ್ರಮಗಳೆಲ್ಲ ಮಾಡ್ತಾರೆ, ಬರೀ ಆಂಗ್ಲ ಭಾಷೆಯಲ್ಲಿ ಎಲ್ಲ ಇದು ಮಾಡ್ತಾರೆ. ನಾವು ಮೊನ್ನೆ ಒಂದು KDP ಮೀಟಿಂಗು ಇದೆ, ಅದರಲ್ಲೂ ಕೂಡ ಇದನ್ನು ವಿಚಾರಿಸ್ತೇನೆ. ಎಲ್ಲ ಅಧಿಕಾರಿಗಳು ಬರ್ತಾರೆ ಒಂದೇ. ಆಮೇಲೆ ನಾನು ಸಂಬಂಧಪಟ್ಟ ಯಾವ್ಯಾವ ಇಲಾಖೆ ಉಂಟು ಅವರಿಗೆಲ್ಲ ಹೇಳ್ತೇನೆ. ನೀವು ಹೇಳಿದ ಎಜುಕೇಷನ್ ಡಿಪಾರ್ಟ್ಮೆಂಟ್ ತಯಾರು ಮಾಡೋರಿಗೆ ಸ್ವಲ್ಪ ಇದು ಮಾಡಿ ಸರ್. ನಾವು ತಯಾರು ಮಾಡಿದವ್ರಿಗೆ ಹಂಗನ್ನಲ್ಲ, ಅವ್ರಿಗೆ ಹೇಳ್ಬೋದು ಬಿಟ್ಟರೆ. ಯಾಕಂದರೆ ಅವರು ಒಂದು
ವೃತ್ತಿ ಮಾಡ್ತಾಯಿದ್ದವರು. ಈ ಇಂಗ್ಲೀಷ್ನಲ್ಲೇ ಬೇಕು ಅಂದಾಗ ಅವ್ರು ಮಾಡಿಕೊಡ್ಲೇಬೇಕಾಗ್ತದೆ. ಈಗ ನೀವೇ ನಾಳೆ ಒಂದು ಇದನ್ನಿಟ್ಟರೆ ಇಂಗ್ಲೀಷ್ನಲ್ಲಿ ಬೇಕು ಅಂದಾಗ ಮಾಡಿಕೊಡು. ಅವ್ರಿಗೆ ಇವ್ರು ಎಲ್ಲ ಹಚ್ಚುತ್ತಾರೆ ಏನು ಅಂದ್ಕೊಂಡು ಗೊತ್ತಾಗೋದಿಲ್ಲ. ಆದರೂ ಕೂಡ ಹೇಳ್ತೇನೆ ಅಂದರೆ ನಾವು ಕನ್ನಡ ನಮಗೆ ಮೇನ್ ಅದಕ್ಕೆ ಕನ್ನಡ ಬೇಕೇ ಬೇಕು. ಯಾಕಂದರೆ ಎಲ್ಲ ಇಂಗ್ಲೀಷ್ನವ್ರಿಗೂ ಓದ್ಲಿಕ್ಕೆ ಬರುವುದಿಲ್ಲ. ಈಗ ನಾವೆಲ್ಲ ಓದಬೇಕಾದ್ರೆ ಕನ್ನಡದಲ್ಲೇ ಓದಬೇಕು. ನಾವೆಲ್ಲ ಕನ್ನಡ ಮೀಡಿಯಮ್ದವರು. ಹೆಚ್ಚಾಗಿ ಓದಬೇಕಾದ್ರೆ ಕನ್ನಡ ಮೀಡಿಯಮ್ಗೆ ಓದಬೇಕು ಮತ್ತು ಎಲ್ಲರಿಗೂ ಅರ್ಥ ಆಗಬೇಕು. ನ್ಯೂಸ್ ಗಮನಕ್ಕಾಗಿ ಡಾಕ್ಟರ್ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇವಾಲಯದ ಮುಂಭಾಗದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ದೆಹಲಿಯಲ್ಲಿ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಜಯಗಳಿಸಿದ ಬೆನ್ನಲ್ಲೇ ವಿಜಯೋತ್ಸವ ಆಚರಿಸಿದರು. ದಿಲ್ಲಿಯ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಅಭೂತಪೂರ್ವ ವಿಜಯದ ಹಿನ್ನೆಲೆಯಲ್ಲಿ ಕುಶಾಲನಗರದ ಗಣಪತಿ ದೇವಾಲಯದ ಮುಂಭಾಗದಲ್ಲಿ ಬಿಜೆಪಿ ಮಹಾಶಕ್ತಿ ಕೇಂದ್ರದ ವತಿಯಿಂದ ವಿಜಯೋತ್ಸವ ಆಚರಿಸಲಾಯಿತು. ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ಪರ ಜೈಕಾರ ಬಳಸಿದ ಕಾರ್ಯಕರ್ತರು ಮುಖಂಡರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮ ವ್ಯಕ್ತಪಡಿಸಿದರು. ಬಿಜೆಪಿ ನಗರಾಧ್ಯಕ್ಷರಾದ ಚರಣ್, ಪ್ರಧಾನ ಕಾರ್ಯದರ್ಶಿ ಮಧುಸೂದನ್, ಮಂಡಲ ಅಧ್ಯಕ್ಷ ಗೌತಮ್, ಯುವ ಮೋರ್ಚಾ ನಗರ ಕಾರ್ಯದರ್ಶಿ ಸಚಿನ್, ಆದರ್ಶ್, ಪ್ರಮುಖರಾದ ಚಂದ್ರು, ಉಮಾಶಂಕರ್, ಕುಮಾರಪ್ಪ, ಪ್ರವೀಣ್, ಗಣಪತಿ, ಡಿಕೆ ತಿಮ್ಮಪ್ಪ, ಚಂದ್ರಶೇಖರ್ ಹೇರೂರು, ಜಿಎನ್ ನಾಗರಾಜು, ನಾಡಿ, ನಾರಾಯಣ ಮತ್ತಿತರರು ಇದ್ದರು. ಭಾರತೀಯ ಜನತಾ ಪಾರ್ಟಿ 45 ಸ್ಥಾನಗಳು ತಗೊಂಡು ಅತಿ ಹೆಚ್ಚು ಬಹುಮತ ತಗೊಂಡು ಇವತ್ತು ಸರ್ಕಾರ ರಚನೆ ಮಾಡೋಕ್ಕೆ ಮುಂದಾಗಿದೆ. ಅದೇ ಏನು 10 ವರ್ಷಗಳಿಂದ ನಮ್ಮ ಆಮ್ ಆದ್ಮಿ ಪಾರ್ಟಿಯವರು ಏನು ಫ್ರೀ ಬೀಸ್ ಕೊಡ್ತಾ ಎಲೆಕ್ಟ್ರಿಸಿಟಿ ಫ್ರೀ ಅದು ಫ್ರೀ ಅಂತೇಳಿ ದಿಲ್ಲಿಯನ್ನು ಬರ್ಬಾದ್ ಮಾಡಿದ್ದಕ್ಕೆ ಜನಗಳು 10 ವರ್ಷ ಆದಮೇಲೆ ತಕ್ಕ ಉತ್ತರ ಕೊಟ್ಟಿದೆ. ಅದರಿಂದ ನಮ್ಮ ಭಾರತೀಯ ಜನತಾ ಪಾರ್ಟಿ ಅತಿ ಹೆಚ್ಚು ಮತಗಳಿಂದ ಅತಿ ಹೆಚ್ಚು ಸೀಟ್ ತಗೊಳ್ಳೋದು ಗೆದ್ದಿದೆ. ಅದೇ ಪರಿಸ್ಥಿತಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಆಗುತ್ತೆ. ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಫ್ರೀ ಅಂತ ಹೇಳ್ಕೊಂಡು ಜನಗಳಿಗೆ ಮರಳು ಮಾಡ್ತಾ ಇದೆ, ಮುಂದೊಂದು ಜನಗಳಿಗೂ ಗೊತ್ತಾಗುತ್ತೆ ಫ್ರೀ ಕೊಟ್ಟು ನಮ್ಮ ದೇಶ ಯಾವ ರೀತಿ ಬರ್ಬಾದಾಗುತ್ತೆ ಅಂತ. ಮುಂದೆ ಇದೇ ಥರ ರಿಸಲ್ಟ್ ನಮ್ಮ ಕರ್ನಾಟಕದಲ್ಲೂ ಬರಲಿದೆ. ಏನು ನಮ್ಮ ಕೇಜ್ರಿವಾಲ್ ಅವರು ಮೋದಿಯವರಿಗೆ ಕಾಲಿಡಕ್ಕೆ ಬಿಡಲ್ಲ ಅಂತ ಹೇಳಿದರು. ಇವತ್ತು ಅದೇ ಕೇಜ್ರಿವಾಲ್ ಡೆಲ್ಲಿಯಿಂದ ಹೊರಗಡೆ ಕಾಲಿಡೋ ಪರಿಸ್ಥಿತಿ ಬಂದಿದೆ. ಈ ನಿಟ್ಟಿನಲ್ಲಿ ಈ ಗೆಲುವಿನ ಎಲ್ಲ ಕಾರ್ಯಕರ್ತರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸಮರ್ಪಿಸುತ್ತೆ. ಅದೇ ರೀತಿ ಮುಂದೆ ನಮ್ಮ ದೇಶದಲ್ಲಿ ಮತ್ತೊಂದು ರಾಜ್ಯ ನಮ್ಮ ಭಾರತೀಯ ಜನತಾ ಪಾರ್ಟಿ ತೆಕ್ಕಿಗೆ ಸೇರಿದೆ. ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಅತಿ ಹೆಚ್ಚು ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಆಳ್ವಿಕೆ ಮಾಡ್ತಿದೆ. ಮುಂದೆ ದಿನ ಕರ್ನಾಟಕದಲ್ಲೂ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡುತ್ತೆ ಅಂತ ಹೇಳ್ತಾ ಎರಡು ಮಾತು. ಡೆಲ್ಲಿಯ ಚುನಾವಣೆಯಲ್ಲಿ ಬಿಜೆಪಿ ಸಮೀಕ್ಷೆಯಂತೆ ಸುಮಾರು 48 ಸೀಟ್ಗಳಲ್ಲಿ ಜಯಬೇರಿ ಬಾರಿಸಿದೆ. ಈ ಜಯಬೇರಿಯ ರೂವಾರಿಯನ್ನು ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದ ನಡ್ಡಾರವರಿಗೂ, ಅಮಿತ್ ಶಾರವರಿಗೂ ಹಾಗೂ ಸಂಘಟನಾ ಕಾರ್ಯದರ್ಶಿಯಾದ ಸಂತೋಷ್ ಜಿ ಅವರಿಗೆ ಸೇರ್ತದೆ ಅಂತ ಹೇಳುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ, ಕೇಜ್ರಿವಾಲ್ ಅವರು ಹೇಳಿದಾಗೆ ನರೇಂದ್ರ ಮೋದಿ ಅವರು ಡೆಲ್ಲಿಗೆ ಕಾಲಿಡಲಿಕ್ಕೆ ಇನ್ನೂ 25 ವರ್ಷ ಆದರೂ ಬಿಡೋದಿಲ್ಲ ಅಂತ ಹೇಳುವಂಥ ಮಾತನ್ನು ಕಳೆದ ಎಲೆಕ್ಷನಲ್ಲಿ ಹೇಳ್ತಾ ಇದ್ರು. ಅದನ್ನು ನರೇಂದ್ರ ಮೋದಿ ಅವರು ತೋರಿಸಿದ್ರು. ಸ್ವತಃ ಕೇಜ್ರಿವಾಲ್ ಅವರೇ ಸೋಲುವಂಥ ಪರಿಸ್ಥಿತಿಯನ್ನು ನರೇಂದ್ರ ಮೋದಿ ಅವರು ಸೃಷ್ಟಿ ಮಾಡಿದ್ದಾರೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮಾರು 27 ವರ್ಷದ ನಂತರ ಡೆಲ್ಲಿಯಲ್ಲಿ ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ. ಸುಮಾರು 60 ವರ್ಷದ ಇತಿಹಾಸದಲ್ಲೇ ಕಾಂಗ್ರೆಸ್ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದೆ ಅಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುಮಾರು 0 ಸಾಧನೆಯನ್ನು ಮಾಡಿದೆ. 3 ಬಾರಿ 0 ಸಾಧನೆ ಮಾಡಿ ಹ್ಯಾಟ್ರಿಕ್ ಅನ್ನು ಮಾಡಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಕೋಟಿ, ಕುಶಾಲನಗರ. ಸೋಮಪೇಟೆ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಶಾಸಕರಾದ ಡಾಕ್ಟರ್ ಮಂತರಗೌಡರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೋಮಪೇಟೆ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಮಾನ್ಯ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ದಿಢೀರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ವೈದ್ಯಾಧಿಕಾರಿಗಳಿಂದ ಮಾಹಿತಿ ಪಡೆದ ಶಾಸಕರು ಚಿಕಿತ್ಸೆಗಾಗಿ ಬಂದ ಸಾರ್ವಜನಿಕರ ಆರೋಗ್ಯ ಸಂಬಂಧಿತ ಸಮಸ್ಯೆಗಳನ್ನು ಆಲಿಸಿದರು. ಶಸ್ತ್ರಚಿಕಿತ್ಸೆ ವೈದ್ಯರಾದ ಡಾಕ್ಟರ್ ಜಮೀರ್ ಅಹಮದ್ ರವರೊಂದಿಗೆ ಆಸ್ಪತ್ರೆಯ ಪ್ರತಿ ವಿಭಾಗಗಳಿಗೆ ತೆರಳಿ ಮಾಹಿತಿ ಪಡೆದುಕೊಂಡರು. ಚಿಕಿತ್ಸೆಗಾಗಿ ದಾಖಲಿಸಲಾದವರ ಒಳರೋಗಿಗಳ ಬಳಿ ತೆರಳಿ ಖುದ್ದಾಗಿ ಆರೋಗ್ಯ ವಿಚಾರಿಸಿದರು. ಆಸ್ಪತ್ರೆಯ ಅಭಿವೃದ್ಧಿಗಾಗಿ ಯೋಜನೆ ರೂಪಿಸುವಂತೆ ವೈದ್ಯಾಧಿಕಾರಿಗಳಿಗೆ ಸೂಚನೆ ನೀಡಿದರು. ಇದೇ ಸಂದರ್ಭದಲ್ಲಿ ಸೋಮಪೇಟೆ ಪಟ್ಟಣ ಪಂಚಾಯಿತಿ ನಾಮನಿರ್ದೇಶಿತ ಸದಸ್ಯರಾದ ಡಿಯು ಕಿರಣ್ ಉಪಸ್ಥಿತರಿದ್ದರು. ಸ್ವಚ್ಛತೆ ಅಂತೂ ಈಗ ಹೆಂಗಿರೋ ಅಪ್ಗ್ರೇಡೇಷನ್ ಆಯ್ತಾ ಇದೆ. ಈಗ 1 ಕೋಟಿ 1 ಕೋಟಿ ದುಡ್ಡು ಬಂದಿದೆ. ಈಗ ಐ ಥಿಂಕ್ ಇಸ್ ಡೂಯಿಂಗ್ ಕೊಂಡು ಪೇಂಟಿಂಗ್ ಎಲ್ಲ ಸೇರಿ ಆಮೇಲೆ ಇದೆಲ್ಲ ಮಾಡ್ತಾರೆ. ಬಟ್ ನನಗೆ ಕ್ಲೀನ್ಲಿನೆಸ್ ಮುಖ್ಯ. ಈಗ ARS ಅಲ್ಲಿ ನೀವು ಲಾಸ್ಟ್ ಟೈಮ್ ಯಾವುದೋ ಒಂದು ಕ್ಲೀನಿಂಗ್ ಏಜೆನ್ಸಿ ನಾವೆಲ್ಲ ಫಿಕ್ಸ್ ಮಾಡೋದಂತ ಸರ್ ಹಾಸ್ಪಿಟಲ್ ಹೋಗ್ತಾರೆ. ಜಸ್ಟ್ ನಾವೇನಂದ್ರೆ ಹೈಜೀನು ಪ್ಲಸ್ ಎಸ್ಥೆಟಿಕ್ಲಿ ನೋಡಕ್ ಚೆನ್ನಾಗೈತೆ. ಟ್ರೀಟ್ಮೆಂಟ್ ನಮ್ಮವರಿಗೆ ಕೊಡೋಕೆ ಚೆನ್ನಾಗಿ ಕೊಡ್ತಾರೆ ಇಲ್ಲ ಅಂತಲ್ಲ.
ಬಟ್ ನೋಡಕ ಚೆನ್ನಾಗಿದ್ದಾಗ ಇಲ್ಲಿ ಊಟಕ್ಕೆ ಹೋಗ್ತೀವಲ್ಲ ನಾವು ಯಾಕೆ ಹೋಗ್ತೀವಿ? ಒಳ್ಳೆ ಟೇಸ್ಟಿಗೆ ಹೋಗ್ತೀವ, ಒಳ್ಳೆ ನೋಡಕ್ ಹೋಗ್ತೀವ? ಪಬ್ಲಿಕ್ ಪರ್ಸೆಪ್ಷನ್. ನಮಗೇನಾಗ್ಬಿಟ್ಟಿದೆ ಅಂತಂದ್ರೆ ನಾವು ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ಇದೆ ಆಗಿದ್ದೀವಿ. ದೇವಸ್ಥಾನಕ್ಕಾಗಿ ಮಧ್ಯ ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತಾಧಿಕಾರಿ ನೌಕರರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನ ಮಾಡಿದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ನೌಕರರು ಬೇಲೂರಿನ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಮುಷ್ಕರ ಆರಂಭಿಸಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ಧರಣಿ ನಡೆಸುತ್ತಿರುವ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ಬಿಎಸ್ ರಮೇಶ್ ಮಾತನಾಡಿ, ಈ ಹಿಂದೆ ನಮ್ಮ ಬೇಡಿಕೆಗಳ ಈಡೇರಿಸುವಂತೆ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದೆವು. ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಈಡೇರಿಸುವ ಭರವಸೆ ನೀಡಿದ್ದರು. ಆದರೆ ಇದುವರೆಗೂ ಈಡೇರಿಸದಿರುವ ಕಾರಣ ರಾಜ್ಯ ಸಂಘದ ಸೂಚನೆಯಂತೆ ನಾವು ಇಂದಿನಿಂದ ಮುಷ್ಕರ ನಡೆಸುತ್ತಿದ್ದೇವೆ. ಲ್ಯಾಪ್ಟಾಪ್ ನೀಡುವುದು, ಗುಣಮಟ್ಟದ ಮೊಬೈಲ್ ಕೊಡುವುದು, ಕಚೇರಿಗೆ ಸುಸಜ್ಜಿತ ಕೊಠಡಿ ನಿರ್ಮಿಸಿಕೊಡುವುದು, ಮಹಿಳಾ ನೌಕರರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದು ಇವುಗಳು ನಮ್ಮ ಪ್ರಮುಖ ಬೇಡಿಕೆಗಳಾಗಿವೆ ಎಂದು ತಿಳಿಸಿದರು. ಕಂದಾಯ ಇಲಾಖೆ ಜಿಲ್ಲಾ ನೌಕರ ಸಂಘದ ಅಧ್ಯಕ್ಷರಾದ ಬಿಎಸ್ ಚಂದ್ರೇಗೌಡ ಮಾತನಾಡಿ, ಜಿಲ್ಲಾದ್ಯಂತ ಗ್ರಾಮಾಡಳಿತಾಧಿಕಾರಿಗಳ ನೌಕರರು ನಡೆಸುತ್ತಿರುವ ಮುಷ್ಕರದಲ್ಲಿ ಜಿಲ್ಲಾ ಕಂದಾಯ ನೌಕರ ಸಂಘದ ಅಧ್ಯಕ್ಷರಾಗಿ ಜಿಲ್ಲಾ ಸಂಘದ ಮೂಲಕ ನಾನು ಬಾಹ್ಯ ಬೆಂಬಲ ನೀಡುತ್ತಿದ್ದೇನೆ. ಅವರ ಮುಷ್ಕರಕ್ಕೆ ಪ್ರತಿಯಾಗಿ ರಾಜ್ಯ ಕಂದಾಯ ಇಲಾಖೆ ನೌಕರ ಸಂಘದಿಂದ ಏನಾದರೂ ಸಲಹೆ ಸೂಚನೆ ಬರಬಹುದೇನೋ ಎಂಬ ಕಾರಣಕ್ಕೆ ಇದುವರೆಗೂ ಕಾಯುತ್ತೇವೆ. ಆದರೆ ಯಾವುದೇ ಸೂಚನೆ ಬರದಿರುವ ಕಾರಣ ಮುಷ್ಕರ ಆರಂಭಿಸಲಾಗಿದೆ. ನೌಕರರ ಕಷ್ಟ ಕಾರ್ಪಣ್ಯಗಳಿಗೆ ನಾವು ಸ್ಪಂದಿಸುವುದು ಮುಖ್ಯವಾಗಿರುವುದರಿಂದ ಬೆಂಬಲ ನೀಡುತ್ತಿದ್ದೇವೆ ಎಂದು ತಿಳಿಸಿದರು. ಬಿಎಸ್ ರಮೇಶ್ ಅಂತ, ನಾವು ತಾಲೂಕು ಗ್ರಾಮ ಆಡಳಿತಾಧಿಕಾರದ ಅಧ್ಯಕ್ಷರು. ನಮ್ಮ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಈ ಹಿಂದೆ ನಾವು ಮುಷ್ಕರ ಕೇಳಿದ್ದು. ಮುಷ್ಕರ ಕೇಳಿದಾಗ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾಗೂ ರೆವಿನ್ಯೂ ಮಿನಿಸ್ಟ್ರು ಎಲ್ಲರೂ ಸಹ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ನಿಮ್ಮ ಮೂಲ ಸೌಕರ್ಯ ಕೆಲಸಕ್ಕೆ ಏನು ಒತ್ತಡ ಇದೆ, ಮೊಬೈಲ್ ಆ್ಯಪ್ ಇಂದ ಹಿಡಿದು ಲ್ಯಾಪ್ಟಾಪಿಂದ ಹಿಡಿದು ವರ್ಗಾವಣೆ ಇರೋದು ಹಾಗೂ ಹೆಣ್ಣು ಮಕ್ಕಳಿಗೆ ಸುಸಜ್ಜಿತವಾಗಿರ್ತಕ್ಕಂಥ ಸೌಕರ್ಯಗಳು, ಮೂಲಭೂತ ಸೌಕರ್ಯಗಳು, ಎಲ್ಲ ರೀತಿಯ ಸೌಕರ್ಯವನ್ನು ಕೊಡ್ತೀವಿ ಅಂತ ಹೇಳಿದರು. ಇಲ್ಲಿವರೆಗೂ ನಮಗೆ ಆಲ್ರೆಡಿ 5-6 ತಿಂಗಳಾಯಿತು, ಒಂದು ಸವಲತ್ತು ಸಿಕ್ಕಿಲ್ಲ. ಆದ ಕಾರಣ ನಾವು ಎರಡನೇ ಹಂತವನ್ನು ಮುಷ್ಕರವನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು BH ಚಂದ್ರೇಗೌಡ ಅಂತ ಹೇಳಿ, ನಾನು ಕಂದಾಯ ನೌಕರ ಸಂಘದ ಜಿಲ್ಲಾಧ್ಯಕ್ಷ. ಈ ದಿವಸ ನಮ್ಮ ಹಾಸನ ಜಿಲ್ಲಾ ಗ್ರಾಮಾಡಳಿತಾಧಿಕಾರಿಗಳು ನಡೆಸುತ್ತಿರುವಂಥ ಮುಷ್ಕರಕ್ಕೆ ಇವತ್ತು ಜಿಲ್ಲಾಧ್ಯಕ್ಷನಾಗಿ ಅವ್ರಿಗೆ ಬಾಹ್ಯ ಬೆಂಬಲವನ್ನು ಜಿಲ್ಲಾ ಸಂಘ ನೀಡ್ತಾ ಇದೆ. ಈ ದಿವಸ ಏನು ಮುಷ್ಕರ ಮಾಡ್ತಾ ಇದ್ದಾರೆ ಗ್ರಾಮಾಡಳಿತಾಧಿಕಾರಿಗಳು, ಅದರ ಸಲುವಾಗಿ ನಮ್ಮ ರಾಜ್ಯ ಕಂದಾಯ ನೌಕರರ ಸಂಘದ ಅಧ್ಯಕ್ಷರಿಂದ ಏನಾದರೂ ಸೂಚನೆಗಳು ಬರ್ಬೋದು ಅಂತ ಹೇಳಿ ನಾವು ಇಲ್ಲಿವರೆಗೂ ಕಾಯ್ದು ಅವರಿಂದ ಯಾವುದೇ ಸೂಚನೆಗಳು ಬರೆದಿದ್ದ ಕಾಲದಲ್ಲಿ ನಮ್ಮ ಗ್ರಾಮಾಡಳಿತಾಧಿಕಾರಿಗಳು ಅನುಭವಿಸ್ತಾ ಇರತಕ್ಕಂಥ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸಬೇಕಾಗಿರೋದ್ರಿಂದ ನಾವು ಕೂಡ ಅವ್ರ ಜೊತೆ ಬಾಹ್ಯ ಬೆಂಬಲವನ್ನು ನೀಡ್ತೀವಿ ಅಂತೇಳಿ ಈ ಮೂಲಕ ಅವರಿಗೆ ಬೆಂಬಲವಾಗಿ ನಿಂತು ಇವತ್ತು ಅವ್ರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೇವೆ. ನಾಗಪುರ ಸಮೀಪದ ಮೂರ್ನಾಡುವಿನ ಪಾಣಾಣೆ ಮೈದಾನದಲ್ಲಿ ಮೂರ್ನಾಡು ಆಪ್ತಮಿತ್ರ ಬಳಗದ ವತಿಯಿಂದ ಶ್ರೀ ಕೋದಂಡರಾಮ ಕೃಪಪೋಷಿತ ಯಕ್ಷಗಾನ ಪ್ರದರ್ಶನ ನಡೆಯಿತು. ತುಳುನಾಡಿನ ಜನರ ರಕ್ತದಲ್ಲೇ ಒಡಮೂಡಿ ಇಂದಿಗೂ ಪ್ರಚಲಿತದಲ್ಲಿರುವ ಯಕ್ಷಗಾನ ಕಲೆಗೆ ಎಲ್ಲಿಲ್ಲದ ಆಕರ್ಷಣೆ. ಆದರೆ ದಕ್ಷಿಣ ಕನ್ನಡದ ಗಡಿಯಾಚೆಗೆ ಅಂತಹ ಜನಪ್ರಿಯತೆ ಇದೆ ಎನ್ನಲಾಗುವುದಿಲ್ಲ. ಕೊಡಗಿನಲ್ಲಂತೂ ಯಕ್ಷಗಾನ ಕಾರ್ಯಕ್ರಮ ನಡೆದರೆ ಪ್ರೇಕ್ಷಕ ಜನರು ಸೇರುವುದೇ ಕಷ್ಟ. ಈ ಅಪ್ರತಿಮ ಕಲೆಯನ್ನ ನಾಡಿನಾದ್ಯಂತ ಪ್ರಚುರಪಡಿಸುವ ಸದುದ್ದೇಶದಿಂದ ಆಪ್ತಮಿತ್ರ ಬಳಗದ ಮೂರ್ನಾಡು ಕಲಾ ಸೇವೆಯೊಂದು ಆಯೋಜಿಸಿದೆ. ಬಳಗವು ಹಮ್ಮಿಕೊಂಡಿರುವ 2ನೇ ವರ್ಷದ ಈ ಕಲಾ ಸೇವೆ ಯಕ್ಷೋತ್ಸವ ಮೂರ್ನಾಡಿನ ಪಾಂಡವ ಮೈದಾನದಲ್ಲಿ ನಡೆಯಿತು. ಕಲಾಭಿಮಾನಿಗಳಿಗಾಗಿ ಉಚಿತ ಯಕ್ಷಗಾನ ಬಯಲಾಟ ಆಯೋಜಿಸಲಾಗಿತ್ತು. ಇದರಲ್ಲಿ ವಿಶೇಷ ಅಂತರ ಯಕ್ಷಗಾನವನ್ನ ಕಣ್ತುಂಬಿಕೊಂಡ ಪ್ರೇಕ್ಷಕರು ಹೊಟ್ಟೆ ತುಂಬಾ ಭೋಜನವನ್ನ ಸ್ವೀಕರಿಸಿದ್ದೇ ವಿಶೇಷ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಜಮೇಳ ಎಂದೇ ಪ್ರಖ್ಯಾತಿ ಪಡೆದ ಹನುಮಗಿರಿಯ ಶ್ರೀ ಕೋದಂಡರಾಮ ಕೃಪಪೋಷಿತ ಯಕ್ಷಗಾನ ಮಂಡಳಿಯ ಖ್ಯಾತ ಕಲಾವಿದರು ಸಾಕೇತ ಸಾಮ್ರಾಜ್ಯ ಎಂಬ ಯಕ್ಷ ಪ್ರಸಂಗವನ್ನು ತಿಳಿಸಿಕೊಟ್ಟರು. ನಾಪೊಕ್ಲು ಮೂರ್ನಾಡು ಸೇರಿದಂತೆ ವಿವಿಧ ಭಾಗಗಳಿಂದ ಬಂದಿದ್ದ ಸಾವಿರಾರು ಪ್ರೇಕ್ಷಕರಿಗೆ ಸಂಜೆ ಕಾಫಿ, ಲಘು ಉಪಹಾರ ಮತ್ತು ರಾತ್ರಿ ವೇಳೆ ಊಟ ಹಾಗೂ ಕಾಫಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ನುರಿತ ಕಲಾವಿದರ ವೇಷಭೂಷಣಗಳು, ಭಾಗವತಿಕೆ, ನೃತ್ಯ, ತಾಳ, ಮೇಳ ಹಾಗೂ ಮಾತುಗಾರಿಕೆಗೆ ಮಾರುಹೋದ ಪ್ರೇಕ್ಷಕರು ಚಪ್ಪಾಳೆ, ವಿಷಲ್ಗಳ ಸುರಿಮಳೆಯೊಂದಿಗೆ ಕಲಾವಿದರಿಗೆ ಹಾಗೂ ಮೇಳಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿ ಪ್ರೋತ್ಸಾಹಿಸಿದರು. ಆಪ್ತಮಿತ್ರ ಬಳಗದ ಪರವಾಗಿ ವಿಜಯ್ ಎಲ್ಲರನ್ನ ಸ್ವಾಗತಿಸಿ ವಂದಿಸಿದರು.
ಇರುವಂತಹ ಸ್ಥಳ ಶಂಬರಾಸುರನೆಂದು ಕೇಳಿದ್ದೇವೆ. ಹೊರಟು ಬಂದ ಕಾರ್ಯ ಎಲ್ಲರೂ ಕೇಳಬೇಕು. ಯಾರು ಪತಿಯನ್ನು ಕಳೆದುಕೊಂಡಿರ್ತಾರೋ, ಯಾರು ಪತಿಯ ಸಾವಿಗೆ ಕಾರಣರಾಗಿರ್ತಾರೋ ಅವರಿಗೆ ಅರ್ಹತೆ ಇಲ್ಲ. ನಾನಲ್ಲ ಈಗ ಅಮ್ಮನನ್ನು ನಿಂದಿಸಿದ್ದು ಇಲ್ಲಮ್ಮ, ಯಾವ ಕಾಲಕ್ಕೂ ಹಾಗೆ ಮಾಡಕೂಡದು. ಹೆತ್ತವರಿಂದ ನಾವೆಷ್ಟು ನೋವು ಅನುಭವಿಸಿದ ನಾವು ಆ ಕಾಲದಲ್ಲಿ ಸ್ಮರಿಸಬೇಕಾದ್ದೇನು ಗೊತ್ತು. 9 ತಿಂಗಳು ನಮ್ಮನ್ನು ಹೊತ್ತು ಸೇರುವಾಗ ತಾಯಿ ಅನುಭವಿಸಿದ ಕಷ್ಟದ ಮುಂಭಾಗದಲ್ಲಿ ನಮ್ಮದು ಕಷ್ಟವೇ ಅಲ್ಲ. ನಮಗೆ ಬೇಕಾದಾಗ ಸ್ತನ್ಯವು ಪ್ರಾಯ ಬಂದಾಗ ತುತ್ತಿಟ್ಟು ಬೆಳೆಸಿದಂತಹ ಆಕೆಯ ಋಣವನ್ನು ನಾವು ಯಾವ ಕಾಲಕ್ಕೂ ತೀರಿಸುವುದಕ್ಕಾಗುವುದಿಲ್ಲ. ನನ್ನ ಜೊತೆಯಲ್ಲಿ ಹುಟ್ಟಿದ ತಮ್ಮ ಹೌದು ಅಂತಾರೆ. ಈ ದಿನದಿಂದ ಒಂದಕ್ಷರ ಕೆಡು ನುಡಿಯನ್ನು ಅವಳ ವಿರುದ್ಧವಾಗಿ ಆಡಕೂಡದು. ನಿನ್ನ ಮಾತನ್ನು ಯಾವತ್ತೂ ನಾನು ಮೀರಿ ನಡೆಯುವುದಿಲ್ಲ. ಕೇಳಿದ್ಯೋ ಸಾಕಲ್ಲ? ಇಲ್ಲಿಂದ ನಾ ಹೊರಡುವ ಕಾಲಕ್ಕೆ ನನ್ನ ಜೊತೆಗೆ ಸಾಕೇತಕ್ಕೆ ಹೊರಟ ಮತ್ತೆ ಅದೇ ಆಗ್ರಹವನ್ನು ತೋರಿಸಿ ನನಗೆ ಪ್ರಿಯ ಅಂತ ನಾನು ಮಾಡುವುದಲ್ಲ, ಅಪ್ಪನ ಮಗನಾಗಿ ನನಗೆ ಕರ್ತವ್ಯ ಅಂತ ನಾನು ಎಸಗ್ತಾ ಇಲ್ಲ. ನೀನು ಹೋಗಿ ರಾಜ್ಯ ಆಳಿಸಬೇಕಾದ ನಾನು ಹೇಳ್ತಾ ಇರುವುದು ಧರ್ಮಸಿದ್ಧವಾದ ವಿಷಯ. ಬೇಕಾದ್ರೆ ಗುರುಗಳಲ್ಲಿ ನೀವು ಮಾತಾಡಿಕೊಳ್ಳಿ. ಗುರುಗಳೇ, ನೀವು ಮಾತ್ರ ಅವನಿಗೆ ಮನವೊಲಿಸುವುದು. ನೀವೇ ಮಾತಾಡಿ. 2 ಮಾತಾದ್ರೆ ಹೇಳಿ ಗುರುಗಳೇ, ನೀವೇ ಮಾತಾಡಿ. ರಘುವಂಶ ದೀಪ, ಗುರುಕುಲ ದೀಪ. ಜಾಬಾಲಿ ಋಷಿಗಳು ನಾಸ್ತಿಕವಾದವನ್ನು ಮಂಡಿಸ್ತಾ ಇದ್ದಾರೆ. ಎಲ್ಲರೂ ಪ್ರಯತ್ನಿಸ್ತಾ ಇದ್ದಾರೆ, ಹೇಗಾದ್ರೂ ಭರಿಸಬೇಕು. ಗುರುವಾಗಿ ನನ್ನ ಅಂತರಂಗದ 2 ಮಾತುಗಳನ್ನಾಡುವುದಕ್ಕೆ ಅವಕಾಶ ತಾವು ಅವಕಾಶ ಕೇಳಬಾರದು. ಸಣ್ಣವರು ಯಾರೋ ಬೇರೆಯವರು ಹೇಳಿದ್ರೆ ಮಾತು, ನೀವೆಲ್ಲ ಹಾಗೆ ಹೇಳುವುದು. ಸಕಲರನ್ನು ದಡಹಾಯಿಸುವಂತಹ ದೋಣಿ ಕೊನೆಗೂ ನೀರಿನಲ್ಲೇ ಉಳಿಯುತ್ತದೆ. ಹೌದು, ಸಾಕೇತವೆಂಬ ಹೊಳೆಯಲ್ಲಿ ಅದೆಷ್ಟೋ ರಾಜರುಗಳನ್ನು ದಡಹಾಯಿಸಿದಂತಹ. ಹೌದು, ಆ ಹೊಳೆಯಿಂದ ದೋಣಿಯೇ ಇಲ್ಲ ಅಂತಾದರೆ ಹಿಂದೆ ಬರುವವರಿಗೆ ಯಾರು ಗತಿ ಬರುವುದು? ಆದರೆ ಜೀವನದಲ್ಲಿ ಒಂದು ದಿನವೂ ಸಂತೋಷವನ್ನು ಅನುಭವಿಸಿದವನು ನಾನಲ್ಲ. ಹಿಡಿಯುವುದಕ್ಕೆ ನನ್ನ ಮಗಳು ಹೇಳಬೇಕಾದ ಸ್ಥಿತಿ ಬಂತು ಅಂತಾರೆ. ನನಗೆ ಇದಕ್ಕಿಂತ ದೌರ್ಭಾಗ್ಯ ಸ್ಥಿತಿ ಮತ್ತೊಂದು ಅಂತೇಳಿ ಅದಲ್ಲ, ನಾ ಕೇಳಿದ ವಿಷಯದ ಕುರಿತು ನೀನು ಆಡ್ತಾ ಇದ್ದಿ. ಇದು ನನ್ನ ಹಠವೇ, ನನಗೆ ಬೇಕು ಅಂತ ಅನ್ನಿಸಿದ್ದು ನಾನು ಕೇಳಿದ್ದೇನೆ. ಹಠ ಇರ್ಲಿ ಅಮ್ಮ, ಹೆಣ್ಣಿಗೆ ಸಹಜ ಸ್ವಾಭಾವಿಕ. ಓಹೋ, ಹಠವೇ ಬದುಕಾಗಬಾರ್ದು ಯಾವ ಕಾಲಕ್ಕೂ. ಹಠ ಬದುಕಾಗಬಾರ್ದಲ್ವಾ? ಬದುಕಾಗಬಾರದು. ನೋಡುವ, ನಿನ್ನ ಬದುಕಿನಲ್ಲಿ ಹಠ ಬಿಟ್ಟು ಹೋಗ್ತದ? ಹೇಗೆ ಬಿಟ್ಟು ಹೋಗುವುದಕ್ಕೆ ಸಹಜ ಇದ್ದೇ ಇರ್ತದಲ್ಲ? ಇದ್ದೇ ಇರ್ತದೆ. ನಿನಗೂ ಮಕ್ಕಳಾಗುವುದಕ್ಕೆ ಇದೆ, ನಿನಗೂ ಹಠ ಎನ್ನುವುದಿದೆ. ಅದನ್ನು ಸಾಧಿಸಬೇಕು ಅನ್ನುವಂತಹ ಛಲವು ನಿನಗೆ ಬರ್ತದೆ. ಆ ಹೊತ್ತಿಗೆ ಏನಾಗ್ತದೆ ಕೇಳ್ತೀಯ? ತಾಯಿಗೆ ನೋವು ಮಾಡಿದ ನೀನು ಗಂಡನಿಂದ ಮಕ್ಕಳಿಂದ ಹೇಳಿಸಿಕೊಳ್ತಿ. ನೆನಪಿರ್ಲಿ, ಎಂತಹ ಕಿರುನುಡಿಯನ್ನು ಆಡಿದ್ದು. ಅಪ್ಪಯ್ಯ ಹೇಳಿದ್ರು, ಬೇಡ ಮಗಳೇ ಬೇಡ. ಅಮ್ಮ ಕೇಳಿದ್ರ ಅಮ್ಮ ಆಡಿದ ಮಾತು? ನಾನು ಮೊದಲೇ ಹೇಳಿದೆ, ಬೇಡ ಮಗ, ಅದರ ಬಾಲ ಡೊಂಕು, ಅದು ನೇರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಹೇಳಿದ ಇಲ್ಲಪ್ಪ, ನನ್ನಲ್ಲಿ ಬಿದಿರ ಓಟೆ ಉಂಟು, ನಾನು ನೇರ ಮಾಡ್ತೇನೆ. ನನಗೆ ಬಾಲ ಡೊಂಕಾದಕ್ಕೆ ಬೇಸರ ಅಲ್ಲ, ನೀ ಕೊಂಡು ಹೋದ ಬಿದಿರ ಓಟೆಯು ಡೊಂಕಾಯ್ತಲ್ಲ, ಅದು ಬೇಸರ. ಅವಳಿಂದವಾಗಿ ನಿನ್ನ ಜೀವನಕ್ಕೆ ಸಿಕ್ಕಿದ್ದು ಶಾಪ. ಅದು ಶಾಪ ವಾಕ್ಯವಾಗಿ ಪರಿಣಮಿಸೋದು ಮಗಳೇ. ತಾಯಿಯಾದವಳು ಹೇಳಿದಂತಹ ಮಾತುಗಳು ಮಕ್ಕಳಾದವರ ಪಾಲಿಗೆ ಶಾಪವಾಕ್ಯ ಆಗುತ್ತದೆ ಅಂತ ಇದ್ರೆ ತಾಯಿ ಮಗು ಎನ್ನುವಂತಹ ಸಂಬಂಧಕ್ಕೆ ಭೂಲೋಕದಲ್ಲಿ ಅಸ್ತಿತ್ವವೇ ಇರ್ತಾ ಇರಲಿಲ್ಲ. ಆದ್ರೆ ಅದನ್ನಲ್ಲ, ಜೀವನದ ಮಾಡಬೇಕು. ಸಾವಿರ ಮಂದಿಗೆ ಬೇಕಾದಂತಹ ಊಟದ ವ್ಯವಸ್ಥೆಯನ್ನು ಮಾಡಬೇಕು. ಅದಕ್ಕೆ ಬೇಕಾದಂತಹ ಹಣದ ಸಂಗ್ರಹ ಆಗಬೇಕು. ಇದೆಲ್ಲದಕ್ಕೂ ಒಂದು ರೀತಿಯ ಪಂಚಾಂಗದ ಹಾಗೆ ನೋಡಿ. ಈಗ ವೇಷದವರು ಕುಣಿಯುವಾಗ ನೀವು ಚಪ್ಪಾಳೆ ತಟ್ಟುತ್ತೀರಿ ಅಥವಾ ಎಂಜಾಯ್ ಮಾಡ್ತೀರಿ. ವೇಷ ಕುಣಿಬೇಕು ಅಂತಾದ್ರೆ ಹೀಗೆ ರಂಗಸ್ಥಳ ಬೇಕು. ಆ ರಂಗಸ್ಥಳ ಹಾಕುವ ಕೆಲಸದವರು ಬೇಕು. ಅವರು ಇಲ್ಲಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ.
ಅದೇ ರೀತಿಯಾಗಿ ಆಪ್ತಮಿತ್ರರ ಬಳಗ ಅನ್ನೋದು ನಮ್ಮ ಯಕ್ಷಗಾನ ಬಯಲಾಟ ಈ ರೀತಿಯಾಗಿ ಇಲ್ಲಿ ಪ್ರದರ್ಶನ ಆಗುವುದಕ್ಕೆ ಒಂದು ರೀತಿಯಲ್ಲಿ ಪಂಚಾಂಗದ ಹಾಗೆ ದುಡಿದಿದೆ. ಹಾಗಾಗಿ ನಿಮ್ಮ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ನಾನು ಸಮರ್ಪಿಸ್ತಾ ಇದ್ದೇನೆ. ಮತ್ತೊಂದು, ನಾನು ಎಲ್ಲ ಕಡೆ ಹೇಳುವಾಗ ಎಷ್ಟು ವ್ಯವಸ್ಥೆ ಮಾಡಿದ್ರು ಪ್ರೇಕ್ಷಕರಿಲ್ಲದಿದ್ದರೆ ಪ್ರಯೋಜನ ಇಲ್ಲ. ಆದರೆ ನೀವೆಲ್ಲರೂ ತುಂಬಾ ಪ್ರೀತಿಯಿಂದ ಬಂದು ನಮ್ಮ ಯಕ್ಷಗಾನ ಬಯಲಾಟವನ್ನು ಅತ್ಯಂತ ಆಸಕ್ತಿಯಿಂದ ಕಲಾಭಿಮಾನದಿಂದ ನೋಡ್ತಾ ಇದ್ದೀರಿ. ಬಂದಂತಹ ಎಲ್ಲ ಪ್ರೇಕ್ಷಕರಿಗೂ ಕೂಡ ನಾನು ಮೇಳದ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇಂತಹ ಒಂದು ಪ್ರೋತ್ಸಾಹ ನಿಮ್ಮದು ಆಪ್ತಮಿತ್ರರ ಬಳಗಕ್ಕೂ ಇರಲಿ, ಹಾಗೆ ಯಕ್ಷಗಾನ ಕಲೆಗೂ ಇರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಯಕ್ಷಗಾನ ಬಯಲಾಟ ಮುಂದುವರಿಯುತ್ತದೆ. ಮುಂದೆ ಮದುವೆಯ ಭಾಗ, ಹಾಗೆ ಪಾದುಕ ಪ್ರದಾನದಂತಹ, ಪಟ್ಟಾಭಿಷೇಕದಂತಹ ಕರುಣರಸದ ದೃಶ್ಯಗಳೆಲ್ಲ ಇವೆ. ಕೊನೆಯವರೆಗೆ ಕುಳಿತು ನಮ್ಮ ಯಕ್ಷಗಾನ ಬಯಲಾಟವನ್ನು ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಧನ್ಯವಾದಗಳೊಂದಿಗೆ ಯಕ್ಷಗಾನ ಆಪ್ತಮಿತ್ರ ಬಳಗದ ಸೇವಾರ್ಥವಾಗಿ ನಡೆದ ಮೂರ್ನಾಡು ಯಕ್ಷೋತ್ಸವವು ಇದು 2ನೇ ವರ್ಷ. ಈ ವರ್ಷವು ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತುಂಬ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಆಲ್ಮೋಸ್ಟ್ 3,000 ಜನದಿಂದ ಮೇಲ್ಪಟ್ಟು ಇಲ್ಲಿ ದೂರದಿಂದೆಲ್ಲ ಬಂದು ಇಲ್ಲಿ ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಯಶಸ್ವಿಯಾಗಿದೆ. ಇದೆಲ್ಲ ಕಾರಣ ಇಲ್ಲಿ ನಮ್ಮ ಮಿತ್ರರು. ಸುಮಾರು 2 ತಿಂಗಳಿಂದ ಇದರ ಬಗ್ಗೆ ಪೂರ್ವಯೋಜಿತವಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಿತ್ರರೆಲ್ಲ ಸೇರಿ ಮಾಡಿರೋದು ಈ ಯಶಸ್ವಿಗೆ ಮೂಲ ಕಾರಣವಾಗಿರುತ್ತದೆ. ಮುಂದಿನ ದಿನಗಳಲ್ಲೂ ಈ ಥರ ಕಾರ್ಯಕ್ರಮ ವರ್ಷವೂ ನಾವು ಕೊಡುವಂಥ ಒಂದು ನಮ್ಮ ಹತ್ರ ಯೋಚನೆ ಇದೆ. ಸೊ ಈ ಥರದ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರಿಗೂ ಆಪ್ತಮಿತ್ರ ಬಳಗದ ಪರವಾಗಿ ಪ್ರೀತಿಪೂರ್ವಕ ಕೃತಜ್ಞತೆಯನ್ನು ಅರ್ಪಿಸುತ್ತಿದ್ದೇವೆ. ನ್ಯೂಸ್ ಸಂಗಮಕ್ಕಾಗಿ ಇಂದು ಬೆಳಸಾಗಿಂದ ನಾಪೋಕ್ಲು. ಸೋಮವಾರಪೇಟೆ ತಾಲೂಕಿನ ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಗ್ರಾಮೀಣ ಆರೋಗ್ಯ ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮುಳ್ಳೂರು ಸರ್ಕಾರಿ ಶಾಲೆಯಲ್ಲಿ ನಡೆದ ಗ್ರಾಮೀಣ ಆರೋಗ್ಯ ಅರಿವು ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಖ್ಯಾತ ಮೂತ್ರ ಜನಕಾಂಗದ ಪ್ರಸಿದ್ಧರಾದ ಮೂತ್ರ ಜನಕಾಂಗದ ಪ್ರಸಿದ್ಧ ವೈದ್ಯರಾದ ಡಾಕ್ಟರ್ ಅರುಣ್ ಕುಮಾರ್ ಎಂಬುವರು ಮೂತ್ರ ಜನಕಾಂಗದ ಸಂಬಂಧಿತ ಕಾಯಿಲೆಗಳು, ಈ ಬಗ್ಗೆ ಜನರಲ್ಲಿ ಇರುವ ತಪ್ಪು ಕಲ್ಪನೆಗಳು ಮತ್ತು ಪರಿಹಾರ ಉಪಾಯಗಳು ಇವುಗಳ ಬಗ್ಗೆ ಶಾಲೆಯ ಪೋಷಕರು ಮತ್ತು ಗ್ರಾಮಸ್ಥರೊಂದಿಗೆ ಸಂವಾದ ನಡೆಸಿದರು. ದೇಶದ ಮೊಟ್ಟಮೊದಲ ಅತಿ ಕಿರಿಯ ವಯಸ್ಸಿನ ಮಗುವಿಗೆ ಬಹು ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ನಡೆಸಿದ ಬೆಂಗಳೂರಿನ ಸ್ಪರ್ಶ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಮೂತ್ರ ಜನಕಾಂಗ ಕಸಿ ತಜ್ಞ ವೈದ್ಯರಾದ ಡಾಕ್ಟರ್ ಅರುಣ್ ರವರು ಪ್ರಸ್ತುತ ಕಾಲದಲ್ಲಿ ಜನರ ಜೀವನ ಶೈಲಿ, ಆಹಾರದ ಗುಣಮಟ್ಟ ಮತ್ತು ಕಾಯಿಲೆಯ ಬಗ್ಗೆ ನಿಜವಾದ ಮಾಹಿತಿ ಇಲ್ಲದಿರುವುದರ ಕಾರಣದಿಂದ ಅನೇಕ ಕುಟುಂಬಗಳಲ್ಲಿ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದು ಜನರ ನೆಮ್ಮದಿಯನ್ನು ಕಸಿದುಕೊಂಡಿರುತ್ತದೆ. ಮಾತ್ರವಲ್ಲದೆ ಹಠಾತ್ ಸಾವುಗಳು ಸಂಭವಿಸುತ್ತಿವೆ. ಇಂತಹ ವಿಷಯ ಪರಿಸ್ಥಿತಿಯಲ್ಲಿ ಪ್ರತಿಯೊಬ್ಬರು ತಮ್ಮ ಆರೋಗ್ಯದ ಕಡೆಗೆ ಗಮನ ಕೊಡುವುದು ಎಷ್ಟು ಮುಖ್ಯ, ಇಲ್ಲವಾದಲ್ಲಿ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಸಂಭವಿಸಬಹುದು ಎಂಬುದರ ಬಗ್ಗೆ ಸವಿವರಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ದಾನಿಗಳಾದ ಶ್ರೀ ಗುರುಪ್ರಸಾದ್ ಮತ್ತು ಶ್ರೀಮತಿ ಪೂರ್ಣಿಮ ಎಂಬ ದಂಪತಿಗಳು, ಗ್ರಾಮ ಪಂಚಾಯತ್ ಸದಸ್ಯರಾದ ವೆಂಕಟೇಶ್ ಅವರು, ಬಿಂದು ಸುರೇಶ್, ದ್ರಾಕ್ಷಾಯಣಿ, ರಮ್ಯ, ಎಸ್ಡಿಎಂಸಿ ಪದಾಧಿಕಾರಿಗಳು, ಪೋಷಕರು ಮತ್ತು ಗ್ರಾಮಸ್ಥರು ಹಾಜರಿದ್ದರು. ಸೈನ್ಸ್ ಅನ್ನೋದು ಅದರದ್ದು ಲಿಮಿಟೇಷನ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಮಾತ್ರೆ ಹೊರಗಡೆ ತಂದ್ವಿ ಅಂದ್ಕೊಳ್ಳಿ, 100 ಜನಕ್ಕೆ ಅದೇ ಮಾತ್ರೆ ಕೊಟ್ಟರೆ ಅಷ್ಟೇ BP ಕಮ್ಮಿ ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಲೆವೆಲ್ ಇರುತ್ತೆ. ಸೊ ಅದೇ ಥರ ಕೋವಿಡ್ ವ್ಯಾಕ್ಸಿನ್ ಬಂದಾಗ 1 ಲಕ್ಷಕ್ಕೆ ಒಬ್ಬರಿಗೆ ಕೋವಿಡ್ ವಾಪಸ್ ಬಂದೇ ಬರುತ್ತೆ. ಈಗ 10 ಲಕ್ಷಕ್ಕೆ ಒಬ್ಬರಿಗೆ ಪೋಲಿಯೋ ವ್ಯಾಕ್ಸಿನ್ ಹಾಕಿದ್ರೆ ಪೋಲಿಯೋ ಬೋರ್ವೆಲ್ ನೀರು ಕುಡಿತಾರೆ, ಇಲ್ಲ ಬಾವಿ ನೀರು ಕುಡಿತಾರೆ, ಡೈರೆಕ್ಟ್ ಬಾವಿಯಿಂದಲೇ ಕುಡಿತಾರೆ, ಅಂಥವ್ರಿಗೂ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಯಾಕಂದರೆ ಬಾವಿ ನೀರಲ್ಲಿ ಮೆಗ್ನೀಷಿಯಮ್ ಸಾಲ್ಟ್ಸ್ ಜಾಸ್ತಿ ಇರುತ್ತೆ, ಫಾಸ್ಫರಸ್ ಸಾಲ್ಟ್ಸ್ ಜಾಸ್ತಿ ಇರುತ್ತೆ. ಅದನ್ನು ಕುಡಿದಾಗ ಆಟೋಮೆಟಿಕಲಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಇನ್ನು ಲಾಸ್ಟು ಮಾಂಸ ತಿನ್ನೋರು, ಅದರಲ್ಲಿ ಡೀಪ್ ಫ್ರೈ ಮಾಡಿರೋ ಮಾಂಸ ಅಂದರೆ ಎಣ್ಣೆಯಲ್ಲಿ ಕರೆದು ಕಬಾಬ್ ಮಾಡಿ ತಿಂತಾರಲ್ಲ, ಅಂಥ ಮಾಂಸ ತಿನ್ನೋದು ಮೈಯಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಆಗಿ ಸ್ಟೋನ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳನ್ನು ಕಂಟ್ರೋಲ್ ಮಾಡಬೇಕು. ಅಂದರೆ ನಿಮ್ಮ ಒಂದು 35 ವಯಸ್ಸು ಆದಮೇಲೆ ಯೂರಿಕ್ ಆ್ಯಸಿಡ್ ಎಷ್ಟಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ಫಾಸ್ಫರಸ್ ಎಷ್ಟಿದೆ, ಈ ಕಸಿ ಮಾಡೋದು ಚೆನ್ನಾಗಿ ಗೊತ್ತುಂಟು ಅಲ್ವಾ. ಈ ದಾಸವಾಳ ಹೂವಿಗೆ ಬೇರೆ ಬೇರೆ ಬಣ್ಣದ್ದು ಕಸಿ ಮಾಡ್ತೀವಿ ನಾವು, ಹಾಗೆ ಡೇಲಿಯಾಕ್ಕೆ ಬೇರೆ ಬೇರೆ ಬಣ್ಣದ್ದು ಕಸಿ ಮಾಡ್ತೀವಿ. ಹಾಗೆ ಇವರು ಮನುಷ್ಯನ ಅಂಗವನ್ನೇ ಕಸಿ ಮಾಡುವಂತಹ ಪರಿಣತಿಯನ್ನು ಪಡ್ಕೊಂಡಿರುವಂಥವ್ರು. ಸರ್ ಅವರದ್ದು ವಿಶೇಷತೆ ಏನಪ್ಪ ಅಂತ ಹೇಳಿದರೆ, ಭಾರತದಲ್ಲಿ ಮೊದಲ ಬಾರಿಗೆ ಅತ್ಯಂತ ಕಡಿಮೆ ವಯಸ್ಸಿನ ಕಿರಿಯ ವಯಸ್ಸಿನ 8ನೇ ವಯಸ್ಸಿನ ಒಂದು ಮಗುವಿಗೆ
ಒಂದು ಹೃದಯ ಮತ್ತು ಒಂದು ಯಕೃತ್ತನ್ನು ಕಸಿ ಮಾಡಿರುವಂತಹ ಒಂದು ಖ್ಯಾತಿಯನ್ನು ಹೊಂದಿರುವಂತಹ ಸರ್ ಅವರು, ನಾನು ಆಗಲೇ ಹೇಳಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತ ಹೇಳಿ, ಸಣ್ಣ ವಯಸ್ಸಿನಲ್ಲೇ ಈ ಸಾಧನೆಯನ್ನು ಮಾಡಿದ್ದಾರೆ. ಇವರು ಕೂಡ ಕಿರಿಯರು, ಆ ಮಗು ಕೂಡ ಕಿರಿಯದು. ಹೆಚ್ಚು ಕಡಿಮೆ 30ಕ್ಕಿಂತ ಹೆಚ್ಚು ಏನು ನಾವು ತುಂಬ ಸೀರಿಯಸ್ ಕಂಡೀಷನಲ್ಲಿರುವಂಥ ಪೇಷಂಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಆ ಕೇಸ್ಗಳನ್ನು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಹಾರಕ್ಕೆ ಮನೆಗಟ್ಟಿನ ಸ್ವಾಗತ ಕಮಾನು ಆಂಗ್ಲಭಾಷೆಯಲ್ಲಿರುವ ಕಾರಣ ಕನ್ನಡ ಭಾಷೆಯಲ್ಲಿ ಸ್ವಾಗತ ಕಮಾನು ಅಳವಡಿಸುವಂತೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಮಾಡಿದ್ದಾರೆ. ಕುಶಾಲನಗರ ಪಟ್ಟಣದ ಶ್ರೀ ಮಹಾಗಣಪತಿ ದೇಗುಲದ ಜೀರ್ಣೋದ್ಧಾರದ ಅಂಗವಾಗಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಬೇಲೂರು ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಪ್ರತಿಭಟನೆಯನ್ನು ಮಾಡಿದರು. ಈಗ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.